ಪತ್ನಿಯಿಂದ ಬರ್ಬರವಾಗಿ ಹತ್ಯೆಯಾಗಿದ್ದಂತಹ ಡಿಜಿ ಓಂ ಪ್ರಕಾಶ್ ಅವರ ಮಗಳು ಕೃತಿಕಾ ಕಳೆದ ಸೋಮವಾರ ಬಂದು ಗಲಾಟೆ ಮಾಡಿರುವಂತಹ ಒಂದು ಘಟನೆ ವರದಿಯಾಗಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗ ಆ ಪ್ರತ್ಯಕ್ಷ ಅಂಗಡಿ ಮಾಲೀಕರು ಆಗಿರುವಂತಹ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವತ್ತು ಏನಾಯ್ತು ಅಂತ ಕೇಳೋಣ. ಸರ್, ಅವತ್ತು ಏನಾಯ್ತು ಗಲಾಟೆ ಆದಂತ ಸಂದರ್ಭದಲ್ಲಿ? ನೀವು ಏನ್ ಮಾಡ್ತಿದ್ರಿ ಸರ್? ಆಗ ಟೀ ಕೊಡ್ತಾ ಇದ್ದೆ. ಟೀ ಕೊಡ್ಬೇಕಾದ್ರೆ ಮೇಡಮ್ ಒಂಚೂರು ಸೈಡ್ಗೆ ಹೋಗಿ ಅಂದೆ, ಅಷ್ಟೇ ನಾನು ಹೇಳಿದ್ದು. ಸೈಡ್ಗೆ ಹೋಗಿ ಅಂದೆ, ಅಷ್ಟೇ ನಾನು ಹೇಳಿದ್ದು, ಬೇರೆ ಏನು ನನಗೆ ಗೊತ್ತಿಲ್ಲ. ಅದು ಒಳಗಡೆ ಇದ್ದೆ, ಇದು ಎಲ್ಲ ಹೊಡೆದಾಕ್ಬಿಟ್ರು ಅಷ್ಟೇ. ಅವ್ರಿಗೆ ನಿಮಗೆ ಗೊತ್ತಿತ್ತ ಅವರು ಕೃತಿಕಾ ಡಿಜಿ ಅವರು ಮಗಳಂತ ಏನಾರ ಗೊತ್ತಿತ್ತು? ಯಾಕಲ್ಲಿ ಗೊತ್ತಿತ್ತು ಅಷ್ಟೇ. ಅವ್ರ ಮಗಳು ಅನ್ನೋದು ನಮಗೆ ಅಷ್ಟು ಗೊತ್ತಿರಲಿಲ್ಲ. ಐಡಿಯಾ ನಮ್ಗೆ ಯಾರು ಅನ್ನೋದೇ ಗೊತ್ತಿಲ್ಲ. ನಾವು ಇಲ್ಲಿ ಏನು ಅಷ್ಟು ನಮ್ಗೆ ಗೊತ್ತಿಲ್ಲ. ಇದು ಅವ್ರು ಬರ್ತಾರೆ ಹೋಗ್ತಾರೆ ಗೊತ್ತಿಲ್ಲ. ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿದೆ? ಅವ್ರು ಬಂದು ನಿಂತ್ಕೊಂಡು ಎಷ್ಟೊತ್ತು ನಿಂತ್ಕೊಂಡಿದ್ರು? ನಿಂತ್ಕೊಂಡು ಟೀ ತಗೊಂಡ್ಮೇಲೆ ನೀವು ಆ ಥರ ಹೇಳಿದ್ಮೇಲೆ ಅವ್ರು ಏನು ರಿಯಾಕ್ಟ್ ಮಾಡಿದ್ರು? ಅವ್ರೇನು ರಿಯಾಕ್ಟ್ ಮಾಡಲಿಲ್ಲ ಸರ್. ಅವ್ರೇನೋ ಒಂಥರ ಅವರೇ ಒಂದು ಇದ್ರಲ್ಲಿ ಮಾತಾಡ್ಕೊಂಡು ಏನೇನೋ ಅವರವರೇ ಮಾತಾಡ್ತಾ ಇದ್ರು. ಬಟ್ ಅದು ನನಗೆ ಗೊತ್ತಾಗ್ಲಿಲ್ಲ. ನಾನು ಒಳಗಡೆ ಇದ್ದೆ, ಗ್ಲಾಸ್ ಇತ್ತು, ಈಚೆ ಬರೋಕ್ಕಾಗ್ತಾಯಿತ್ತು. ಆಮೇಲೆ ಸ್ವಲ್ಪ ಹೊರಗಡೆ ಬಂದೆ. ಆಮೇಲೆ ಅವ್ರ ಪಾಡ್ಗೆ ಅವ್ರು ಹೋದ್ರು. ಪೊಲೀಸ್ನವ್ರು ಬಂದರು. ಪೊಲೀಸ್ನವರೆಲ್ಲ ರೆಸ್ಪಾನ್ಸ್ ಕೊಟ್ಟರು ನಮಗೆ ಅವ್ರಿಗೇನು ಬೇಕು ಪಾಪ ಅವರೆಲ್ಲ ರೆಸ್ಪಾನ್ಸ್ ಕೊಟ್ಟರು ನಮಗೆ. ಅವಾಗ ಮಾಡಿ ಪೊಲೀಸ್ನವರು ಬಂದು ಎಲ್ಲ ಇದು ಮಾಡಿ, ಸರಿ ಅಂಗಡಿ ಹೆಂಗಿದೆ ಕ್ಲೋಸ್ ಮಾಡ್ಕೊಂಡು ಹೋಗಪ್ಪ, ಅಲ್ಲಿ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರು. 112 ಬಂದು. ಈ ಹಿಂದೆ ಯಾವಾಗಾದ್ರೂ ಅಂಗಡಿಗೆ ಬರ್ತಾ ಇದ್ರೆ ಅವ್ರು ನೋಡಿದ್ರ ನೀವು ಯಾವಾಗಾದ್ರೂ? ಇದಕ್ಕೆ ಸಂಬಂಧ 15 ಡೇಸ್ ಒಂದ್ಸರಿನ ಯಾವಾಗ ಒಂದ್ಸರಿ ಅಷ್ಟೇ. 15 ಡೇಸ್ ಒಂದ್ಸರಿ ಯಾವಾಗಲೂ ಒಂದ್ಸರಿ ಬಂದಿರೋ ಅಷ್ಟೇ. ಆಗ್ಬಿಟ್ಟು ಇನ್ನು ಯಾವಾಗ ಬಂದಿರಲಿಲ್ಲ. ಅವತ್ತಿನ ದಿನ ಗಲಾಟೆ ಆದಾಗ ಜನ ಎಲ್ಲ ಇದ್ರ? ಏನಾದ್ರೂ ಅವ್ರನ್ನ ತಡೆಯೋ ಪ್ರಯತ್ನ ಮಾಡಿದ್ರ? ಏನ್ ಹೇಳಿದ್ರು? ಪಬ್ಲಿಕ್ ಎಲ್ಲ ಫುಲ್ ಇದ್ರು. ಯಾರು ಏನು ಅನ್ನೋದು ಗೊತ್ತಾಗ್ಲಿಲ್ಲ. ನಂದೇ ಟೆನ್ಷನ್ ಅಲ್ಲಿ ನಾನಿದ್ದೆ. ಅವ್ರದ್ದು ಏನೇನು ಗೊತ್ತಿಲ್ಲ. ಅದು ಪಬ್ಲಿಕ್ ಬಾಟ್ಲುಗಳನ್ನು ಹೊಡೆದಾಕದ್ಮೇಲೆ ಏನಾರು ನಿಮ್ಮನ್ನು ಬೈಯಂತದ್ದು ಏನಾರ ಮಾಡ್ರ? ಇಲ್ಲ ಅವರೇ ಏಕಾಂಗಿ ಹೋಗ್ಬಿಟ್ರೆ? ಅವ್ರು ಕೂತಿದ್ರು ಸ್ವಲ್ಪ ಕೆಳಗಡೆ, ಸ್ವಲ್ಪ ಕೂತಿದ್ದು ಹೋದ್ರು. ಪೊಲೀಸರು ಬರೋ ತನಕ ಇದ್ರ ಅವರು? ಇಲ್ಲ ಅವ್ರು ಬರೋದಕ್ಕೆ ಹೊಟ್ಟೋಗಿದ್ರು. ಅವ್ರ ಪಾಡ್ಗೆ ಅವ್ರು ಹೊಟ್ಟೋದ್ರು. ಅವರು ಅಲ್ಲ, ಈಗ ಅವ್ರು ಬಂದ್ರು, ಹೊಡೆದಾಕರು ಹೋದ್ರು, ಅವ್ರು ನೋಡಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂದ್ರೆ ಅವ್ರೆಂತ ಹೇಗ್ ಗೊತ್ತಾಯ್ತು ಆಮೇಲೆ ನಿಮ್ಗೆ? 2 ಡೇಸ್ ಬ್ಯಾಕಲ್ಲಿ ಅಂತ ಹೇಳಿದ್ರಲ್ಲ, ಇಲ್ಲಿ ನಿಂತಿದ್ರಲ್ಲ, ಕೂತಿದ್ರಲ್ಲ, ಅವಾಗ ಹೊರಗಡೆ ಬಂದಾಗ ನೋಡಿದ ಅವರೇ ಅಂತ ಗೊತ್ತಾಗಿದ್ದು ನನಗೆ. ಅದೇ ಒಟ್ಟಿಗೆ ಗೊತ್ತಿಲ್ಲ ನಮ್ಗೆ. ಬಂದ್ಬಿಟ್ಟು ನೀರು ಬರೋರು, ನಾವೇನು ಮಾತಾಡ್ತಿಲ್ಲ, ಬರೋರು ನೀರು ಕುಡಿಯೋರು ಅವ್ರ ಪಾಡ್ಗೆ ಹೋಗ್ತಾ ಇದ್ರು. ಏನಂತ ದೂರು ಕೊಟ್ಟಿದ್ದೀರಾ? ಪೊಲೀಸರು ಏನ್ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ? ಅವರು ಹೇಳಿದ್ರು. ಅವರು ಮೇಡಮ್ನವ್ರನ್ನ ಅಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟು ಬಂದ್ಬಿಟ್ಟೆ. ನಾನು ಸ್ವಲ್ಪ ಊರಿಗೆ ಹೋಗಿದ್ದೆ. ನನ್ನ ಮಗನಿಗೆ ಸ್ವಲ್ಪ ಸ್ಕೂಲು ಅದು ಇದು ಸ್ವಲ್ಪ ಓಡಾಡ್ತಾ ಇದ್ದೆ. ಮತ್ತು ಹೋಗ್ಬಿಟ್ಟು ಏನಕ್ಕೆ ಕೇಳ್ಕೊಂಬರ್ತೀನಿ. ಅಂದ್ರೆ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ನಂದಿನಿ ಪಾರ್ಲರ್ನ ಮಾಲೀಕರಾಗಿರುವಂತಹ ಸ್ವಾಮಿ ಅವರು HSR ಲೇಔಟ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸೊ ಪೊಲೀಸರು ಕೂಡ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗಾಗಲೇ ಏನು ಒಂದ್ ಕಡೆ ತಂದೆಯನ್ನ ಕಳೆದುಕೊಂಡಿದ್ದಾರೆ, ತಾಯಿ ಜೈಲಲ್ಲಿದ್ದಾರೆ, ಅಣ್ಣ ಕೂಡ ಬಿಟ್ಟು ಹೋಗಿದ್ದಾನೆ. ಹೀಗೆ ಮನೆಯಲ್ಲಿ ಒಬ್ಬರೇ ಏಕಾಂಗಿಯಾಗಿರೋದ್ರಿಂದಾಗಿ ಸಹಜವಾಗಿಯೇ ಕೂಡ ಅವರಿಗೆ ಮಾನಸಿಕ ಸ್ಥೀಮಿತವನ್ನ ಕಳೆದುಕೊಂಡು ಈ ರೀತಿಯಾದಂಗೆ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.